ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿರುವ ಜಾಗವನ್ನು ಗುರುತಿಸಿಕೊಡಿ ಗ್ರಾಮಸ್ಥರು ಅಧಿಕಾರಿಗಳಲ್ಲಿ ಮನವಿ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಪಂಚಾಯಿತಿಗೆ ಸೇರಿರುವ ನಲ್ಲಗುಡ್ಲಹಳ್ಳಿ ಗ್ರಾಮಸ್ಥರು ಮಾಧ್ಯಮದ ಜೊತೆ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರು ಇರುವ ಕಾರಣ ಜಿಲ್ಲಾಧಿಕಾರಿಗಳು 2018ರಲ್ಲಿ 1 ಎಕರೆ ಜಮೀನು ಮಂಜೂರು ಮಾಡಿದ್ದು, ಜಮೀನನ್ನು ಗುರುತಿಸಿಕೊಡಲು ಸುಮಾರು ಬಾರಿ ಅಧಿಕಾರಿಗಳಿಗೆ ಮನವಿ ನೀಡಿದ್ರು. ಅಧಿಕಾರಿಗಳು ಇದುವರೆಗೂ ಜಾಗವನ್ನು ಗುರುತಿಸಿಕೊಡದ ಕಾರಣ ನಿವೇಶನವೇ ಇಲ್ಲದೆ ಇರುವವರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅಧಿಕಾರಿಗಳು ಕಟ್ಟಿರುವ ನಿವೇಶನಗಳನ್ನು ತೆರವುಗೊಳಿಸಲು ಸೂಚಿಸಿದ್ರೆ, ಆದರೆ ಕೂಲಿಯಿಂದ ಜೀವನ ಮಾಡಿಕೊಂಡು ಬರುತ್ತಿರುವ ಕುಟುಂಬಗಳಿಗೆ ದಿಕ್ಕು ತೋಚದಂತಾಗಿದೆ. ತಹಶೀಲ್ದಾರ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ಕಟ್ಟಿರುವ ಮನೆಗಳನ್ನು ಕೂಡಲೇ ತೆರವುಗೊಳಿಸಿ, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಕಟ್ಟಿರುವ ಮನೆಗಳನ್ನು ಸಂಪೂರ್ಣ ತೆರವುಗೊಳಿಸುತ್ತೇವೆ ಎಂದು ಸೂಚಿಸಿದ್ರೆ, ಹಾಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ನಮಗೆ ಮಂಜೂರು ಮಾಡಿರುವ ಜಾಗವನ್ನು ಗುರುತಿಸಿಕೊಡಬೇಕು. ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ದಲಿತ ಸಂಘಟನೆಗಳು ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದ್ರು. ವರದಿ ನವೀನ್ ಕಿರಣ್, ಚಿಂತಾಮಣಿ. అధికారులే ఆ ప్రకారం ఇచ్చేస్తాను ఎవరిదే కొట్టుకొని చెప్పు. నేను వస్తే నేను నన్ను మంచి మాట్లాడుకోలేదు, అధికారులు ఇంకోటి పడిపోతే ఇంకోటి మంచి మాట్లాడుకోలేదా? ఇది అధికారులు నేర్చుకోండి. ఇట్లా ఇక ఊర్లో ఏమైపోతుంది, న్యాయంగా ఉండేది అడిగినా కూడా ఒకరి మీద ఒకరు చిన్నపోయిన అట్లా ఉంటుంది, అట్లయిపోతాను పరిస్థితి. అట్లేంలే, ఏముంటే అది అడుగుతా ఉండేది. ఇప్పుడు ఎక్కడ పోయినా కూడా వాళ్ళు చెప్పారు వేరే జాగా ఏమిటి నాకు కావాలి? నీకు ఇప్పుడు ఖాళీగా ఈ రేట్లు వచ్చి ఏడంటే ఆడ పెట్టుకునేది ఏమిటి కావాలా? నీకు కావాల్సినదేమే ఫస్ట్, రెండోది ఊర్లో జీవాలు పెట్టుకునేదానికి అంత జమీను. అదే ఊరోళ్ళు కూడా దానికి కూడా సైట్లకేమో ఓకేనప్ప, 1 ఎకరా 10 కుంటలు 12 కుంటలు ఇచ్చినారు. ఇప్పుడు జీవాలు మేపుకునే జమీನು ఆడుకోదಮ್ಮ. ಇದು ನಾನು ಕೇಳಿದೆ, ಅವರು ಅನಾಥರ ಜಾಗ ಕಟ್ಕೊಂಡು ಅವ್ರು ಇವರೆಲ್ಲ ಅಂತ ನಾನು ಹೇಳಿದೆ. ಸ್ಟಾಪ್ ಮಾಡ್ತೀನಿ, ಮಾತಾಡಿ, ಯಾರು ಮಾತಾಡೋದು ಇದೆಲ್ಲ ಹೇಳ್ಬಾರ್ದು. ಊರನ್ನೆಲ್ಲ ಕುಳಿಸಿ ಮಾತಾಡಿ ಹೇಳ್ಬಾರ್ದು. ನಿಮ್ಗೆ ಇಷ್ಟ ಬಂದಂಗೆಲ್ಲ ತೋರಿಸಿ, ಇವಾಗ ಕಾಲಕ್ಕೆ ಬಂದಾಗ ನಮ್ಮ ಮೇಲೆ ಇರ್ತೀರ. ಇಷ್ಟ ಬಂದಾಗ ಯಾರನ್ನು ತೋರಿಸ್ತಾರಾ? ಊರಲ್ಲಿ ಹಿರಿಯರಿಲ್ವಾ? ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇಲ್ವಾ? ಅವ್ನು ಮಾತಾಡ್ಬಿಟ್ಟು ಏನು ಮಾಡಬೇಕು, ಕಾನೂನು ಪ್ರಕಾರನೇ ಮಾಡಬೇಕು. ಒಂದು ನಿಮಿಷ, ಇವಾಗ ಆಯಪ್ಪ ಕಡ್ದಂತ ಗಂಗಮ್ಮ ಅವ್ರು ಹೇಳ್ತೀವಿ, ಯಾರು ಬೇಡ ಅಂದ್ರೆ ನಮ್ಮ ಪಾಪನೇ ಬೇಡ ಅಂತ ಸುಮ್ಮನೆ ಇರ್ತಾರಲ್ಲ. ಗಂಗಮ್ಮ ಅವ್ರು ಕಟ್ಟಿದ್ದಾರೆ. ಇವಾಗ ಅವ್ರು ಕೂಲಿ ಮಾಡೋದು, ಇವಾಗ ಅದನ್ನ ದಬ್ಬಾಕ್ತಾರೆ. ಅವ್ರಿಗೆ ಏನು ಮಾಡೋದು? ಅವರು ಇವಾಗ ನಾವು ಬೇಡ ಅಂದ್ರೆ ಏನಂತಾರೆ? ಚಂದ್ರಶೇಖರ್ ಅಂತ ನಮ್ಮ ಊರಲ್ಲಿರೋದು ಎಲ್ಲ ಕೂಲಿ ನಾಲಿ ಮಾಡಿಕೊಂಡು SC ST ಜನಾಂಗ ಇಬ್ಬರೇ ಇರೋದು. ಇಲ್ಲಿ ಯಾರಿಗೂ 2 ಎಕರೆ 1 ಎಕರೆ ಜಮೀನಿಲ್ಲ. ಇಲ್ಲಿ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಮಂಜೂರು ಬೇರೆ ಮಾಡಿದ್ದಾರೆ. ಏನೋ ಈ ಊರಲ್ಲಿ SC ST ಇರೋದಂತೇಳಿ ಜಾಗಗಳಿಲ್ಲ. ಅಮಾಯಕರು ಏನೋ ಗೊತ್ತಿಲ್ಲ, ಯಾರು ಹೇಳಿದ್ರು ಅಲ್ಲಿ ಹೋಗಿ ಕಟ್ಕೊತಾ ಇದ್ದಾರೆ. ಅದರಿಂದ ಇವಾಗ ಎಲ್ಲ ಡೆಮಾಲೇಷನ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ನಮಗೆ ನ್ಯಾಯಬದ್ಧವಾಗಿ ಕೊಡಿ. ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಹಾಕೊಂಡ್ರು ನಮಗೇನು ಅದರಿಂದ ಪ್ರಯೋಜನ ಇಲ್ಲ. ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, ಅದರಂತೆ ನಮಗೆ ಕೊಡಿ ಅಂತ ಹೇಳಿದ್ದೀವಿ. ಅದನ್ನು ಎಲ್ಲಿ ಜಾಗ ಅಂತ ಗುರುತಿಸ್ತಾ ಇಲ್ಲ, ಬೇಜವಾಬ್ದಾರಿಯಿಂದ ನಡ್ಕೊತಾ ಇದ್ದಾರೆ. ನಾವು 20 ಅರ್ಜಿಗಳು ಹಾಕಿದ್ದೀವಿ, ಪಾಣಿ ಮಾಡಿರಲಿಲ್ಲ, ಪಾಣಿ ಬೇರೆ ಮಾಡಿದ್ದಾರೆ ಇವಾಗ. ಆದ್ರೂ ನಾವು ಪಂಚಾಯತ್ಗೆ ಹೋದರೆ ತಾಲೂಕು ಆಫೀಸ್ ಮೇಲೆ ಹೇಳ್ತಾರೆ, ತಾಲೂಕು ಆಫೀಸ್ಗೆ ಹೋದ್ರೆ ಪಂಚಾಯತ್ ಮೇಲೆ ಹೇಳ್ತಾರೆ. ನಮಗೆ ಹೋರಾಡೋ ಶಕ್ತಿನೂ ನಮಗಿಲ್ಲ. ಯಾಕಂದರೆ ಇಲ್ಲಿ ವಿದ್ಯಾವಂತರು ಯಾರೂ ಇಲ್ಲ ಊರಲ್ಲಿ. ನಮ್ಮೂರಲ್ಲಿರೋರು ವಿದ್ಯಾವಂತರು. ಕೂಲಿ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೂಲಿ ಮಾಡಿದ್ರೆ ಅಷ್ಟೇ ಸರ್ ಜೀವನ. ಇವಾಗ ಅಲ್ಲಿ ಇಲ್ಲಿ ಒಂದು 2-2 ಲಕ್ಷ 1 ಲಕ್ಷ ಸಾಲ ಮಾಡಿಕೊಂಡು ಮನೆಗಳು ಸ್ವಲ್ಪ ಕಟ್ಕೊಂಡಿದ್ದಾರೆ. ಇವಾಗ ಎಲ್ಲ ಡೆಮಾಲೇಷನ್ ಇಲ್ಲ ಸರ್. ನಮ್ಮೂರಿಗೆ ಜಾಸ್ತಿ ಅನ್ಯಾಯ ಆಗ್ತಾ ಇದೆ. ಇವಾಗ ಹಕ್ಕುಪತ್ರಗಳು ಬೇರೆ ಫಸ್ಟು ಆಶ್ರಯ ಯೋಜನೆ ಮಾಡಿದ್ದಾರೆ 88ರಲ್ಲಿ. ಅದರಲ್ಲಿ ಜಾಗ ಇವಾಗ ಬೇರೆ ಬೇರೆ ಸರ್ವೆ ನಂಬರ್ಗಳು ಬಂದು ಅಲ್ಲಿ ಅರ್ಧ ಬಂದು ಹೋಗಿದ್ದಾವೆ. ಇವಾಗ ಹಕ್ಕುಪತ್ರಗಳು ಇರೋರು ಎಲ್ಲಿ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ಲ. ಆ ಕಡೆ ಅವ್ರ ಜಮೀನು ಬರುತ್ತೆ, ಫಸ್ಟ್ ಮಂಜೂರು ಆಗಿರೋದು ಅವ್ರಿಗೆ ಬರುತ್ತೆ. ಇವಾಗ ಅವ್ರ ಸೈಟ್ಗಳು ಕೊಟ್ಟಿದ್ದಾರೆ. ಅವ್ರಿಗೆ ಅಲ್ಲೂ ಸಿಗಲ್ಲ, ಇಲ್ಲೂ ಸಿಗಲ್ಲ. ಹತ್ರ ಅರ್ಜಿ ಹಾಕಿದ್ದೀವಿ. ಇವನು ನಮಗೇನು ಇದು ಮಾಡ್ತಾ ಇಲ್ಲ. ಹೋದ್ರೆ ನಾನು ಸರ್ವೆ ಮಾಡಿಸ್ತೀನಪ್ಪ ಅಂತ ಹೇಳ್ತಾರೆ. ಸರ್ವೆ ಅವರು ಬರಲ್ಲ, ಅವ್ರ ಮೇಲೆ ಇವ್ರ ಮೇಲೆ ನಮ್ಗೇನು ಬೇಕಾಗಿಲ್ಲ ಸರ್. ಅವ್ರು ಕರೆಕ್ಟಾಗಿ ಅವ್ರ ಕಾನೂನು ಪ್ರಕಾರ ಏನಿದ್ರೆ ಅದು ಮಾಡಲಿ. ನಮ್ಮ ಊರಲ್ಲಿರೋ ಜನಗಳಿಗೆ ಏನೂ ತೊಂದರೆ ಆಗದಿರ ಎಲ್ಲ ನ್ಯಾಯಬದ್ಧವಾಗಿ ನ್ಯಾಯ ಕೊಟ್ಟರೆ ಅಷ್ಟೇ ಸಾಕು ನಮಗೆ. ಈಗ ಸರ್ಕಾರಿ ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿದೆ ಸರ್. ಯಾವ ವರ್ಷದಲ್ಲಿ? 18 ಹೊಸದಾಗಿ 1 ಎಕರೆ 10 ಗುಂಟೆ ಮಂಜೂರಾಗಿದೆ.
ಇದು ಯಾರಿಗೆ ಮನೆಗಳಿಲ್ಲ, ಯಾರಿಗೆ ಅಕ್ಕಪತ್ರಗಳಿಲ್ಲ, ಇದು ಮನೆಗಳಿಲ್ವೋ ಅಂಥವ್ರನ್ನ PDO ಅವರೇ ಬಂದು ಮನೆಯಲ್ಲಿ ಊರಲ್ಲಿ ಮನೆಗೆ ಹೋಗಿ ಯಾರಿಗಿಲ್ಲ ಅಂಥವ್ರನ್ನ ಪಟ್ಟಿ ಮಾಡಿ ಲೀಸ್ಟ್ ಮಾಡಿ 1 ಎಕರೆ 10 ಗುಂಟೆ ಮಂಜೂರು ಮಾಡಿದ್ದಾರೆ. ಆ 1 ಎಕರೆ 10 ಗುಂಟೆ ಮಂಜೂರು ಮಾಡಿ ಅದು ತಾಲೂಕು ದಂಡಾಧಿಕಾರಿಗಳಿಂದ EO ಸಾಹೇಬರಿಂದ ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ. ಇವಾಗ ನಮ್ಗೆ ಆ ಜಾಗನೂ ತೋರಿಸ್ತಾ ಇಲ್ಲ. ನಾವು ಅಲ್ಲಿ ಇಲ್ಲಿ ನಮ್ಮ ಮುಂದೆ ಯಾರಿಗಂದ್ರೆ ಅವ್ರಿಗೆ ಮಂಜೂರು ಮಾಡ್ತಾ ಇದ್ದಾರೆ. ಮತ್ತೆ ಹಿಂದೆ ಇರೋ ಮಕ್ಕಳಿಗೆ ನಾಳೆ ಬೆಳಗ್ಗೆ ಏನೂ ಇಲ್ಲ ಅಂತೇಳಿ ಅವರು ಆ ಥರ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಜಾಗಗಳು ಇಲ್ಲ, ಯಾರಿಗೂ 1 ಎಕರೆ ಜಮೀನು ಇಲ್ಲ, ಈ ಥರ ಇದೆ ಸರ್. ನಮಗೆ ಬೇರೆ ಏನು ಸುಮ್ಮನೆ ಏನು ಬೇಡ, ನಮ್ಗೆ ಮಂಜೂರು ಆಗಿರೋದು ಅದರಂತೆ ಕೊಡಿ ಸಾಕು. ಹಸುಗಳು ಮೇಯ್ಕೊಂಡಕ್ಕೆ ಜಾಗ ಕೊಡಬೇಕು. ಕೊಟ್ಟಿದ್ದೀವಿ ಸರ್, 22 ಅರ್ಜಿ ಕೊಟ್ಟಿದ್ದೀನಿ ಸರ್, ಒಂದಲ್ಲ ಎರಡಲ್ಲ 22. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವ್ರಿಗೆ ಹೇಳಿದ್ರೆ ಅವ್ರು ಮಾಡೋದಕ್ಕೆ ಕೆಲಸ ರೆಡಿ ಮಾಡೋಕ್ಕೆ ರೆಡಿ ಇದ್ರೆ ಅವ್ರ ಮೇಲಿನಿಂದ ಬೇರೆ ಬೇರೆ ದೊಡ್ಡವ್ರ ಫೋನ್ಗಳು ಮಾಡಬೇಡ್ರಿ ಅಂತ ಹೇಳ್ತಾರೆ. ಇವಾಗ ಕಟ್ಟಿದಾಗ ಯಾರೋ ಒಬ್ರು ಹೇಳಿರ್ತಾರೆ, ಬಂದು ಅವ್ರು ಕಟ್ಟಬೇಡಿ ಅಂತ ಹೇಳಿದ್ರೆ ಅವ್ರು ಮತ್ತೆ ಅವ್ರನ್ನ ಕಟ್ಸೋದು, ಮತ್ತೆ ಇವಾಗ 2 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ಸಾಲನೂ ಹೋಯ್ತು, ಈ ಕಡೆ ಜಾಗನೂ ಹೋಯ್ತು. ನಾವು ಯಾರ ಹತ್ರ ಹೇಳ್ಕೋಬೇಕು ಸರ್? ಮೇಲಾಧಿಕಾರಿಗಳು ಎಲ್ಲ ದಾಖಲೆಗಳ ಸಮೇತ ಅರ್ಜಿಗಳು ಕೊಡ್ತಾನೆ ಇದ್ದೀವಿ, ಆದರೂ ಅವರು ಒಬ್ಬರು ಕೆಲಸ ಮಾಡ್ತಾ ಇಲ್ಲ. ಇವಾಗ ಇಲ್ಲಿ ಬಂದು ಸ್ವಲ್ಪ ಬಂದು ಡೆಮಾಲೇಷನ್ ಮಾಡಿ ಇವಾಗ ಮಾತ್ರ ಇಷ್ಟು ಮಾಡ್ತಾ ಇದ್ದಾರೆ. ಇದ್ರಿಗೆ ಮುಂಚೆನೇ ನಾವು ಹೇಳ್ತಾ ಇದ್ದೀವಿ ಸರ್, ನಮ್ಗೆ ನ್ಯಾಯಬದ್ಧವಾಗಿ ಕೊಡಿ ಸರ್ ಅಂತ. ಆದರೆ ಇವಾಗ ಏನಕ್ಕನ್ನ ಮಾಡ್ಕೊಳ್ಳಿ, ನಮಗೆ ಇಷ್ಟು ಅಂತ ಇದೆ ಸರ್. ನಾವು ಮಂಜೂರಾಗಿರೋ ಜಾಗನ ನಾವು ಕೇಳ್ತಾ ಇರೋದು. ನಾವು ಅಲ್ಲಿ ಇಲ್ಲಿ ಹೋಗಿ ಹಾಕೊಂಡ್ರೆ ಅಕ್ರಮ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅಕ್ರಮ ಬೇಡ ಸರ್, ನಮ್ಗೆ ನ್ಯಾಯಬದ್ಧವಾಗಿ ಸರ್ಕಾರದಿಂದ ಏನು ಬಂದಿದ್ದು ಅದು ಅಷ್ಟೇ ಮಾತ್ರ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಅದ್ರೂ ಕೊಡ್ದು ಇವಾಗ ಕರೆಕ್ಟಾಗಿ ನಮ್ಗೆ ಏನಿದೆ ಅದ್ರ ತೋರಿಸಿದ್ರೆ ನಾವು ಅಲ್ಲಿ ಇಲ್ಲಿ ಹೋಗೋದು, ಸುಮ್ಮನೆ 20,000 30,000 ತೊಗೊಂಡು JCB ತೊಗೊಂಡ್ಬಂದು ಟ್ರೆಂಚ್ ಹೊಡಿಸೋದು ಇವೆಲ್ಲ ನಮಗೇನು ಅವಶ್ಯಕತೆ ಇಲ್ಲ ಸರ್. ಸುಮ್ಮನೆ ಕೂಲಿನಲ್ಲಿ ಮಾಡ್ಕೊಂಡು ಅವ್ರ ಕೆಲಸ ನ್ಯಾಯವಾಗಿ ಅವ್ರು ಏನು 1 ಎಕರೆ 10 ಗುಂಟೆ ಮಂಜೂರಾಗಿದೆ ಅದನ್ನು ಕ್ಲೀನ್ ಮಾಡಿ ಹಕ್ಕುಪತ್ರಗಳನ್ನು ಹಂಚಿದ್ರೆ ಅವ್ರು ಯಾರು ಬೇರೆ ಕಡೆಗೆ ಎಲ್ಲೂ ಬರಲ್ಲ. ಸರ್ಕಾರದಿಂದ ಏನು ಮಂಜೂರಾಗಿರುತ್ತೆ ಅದರಲ್ಲೇ ಮನೆಗಳು ಕಟ್ಕೊಳ್ತಾರೆ ಆಗಿದ್ದಾರೆ. ಆದರೆ ಬಡವ್ರನ್ನ ಅಧ್ವಾನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲ ಬೇಜವಾಬ್ದಾರಿ ಅಧಿಕಾರಿಗಳಿಂದ. ಅಧಿಕಾರಿಗಳು ಅವ್ರ ಕರ್ತವ್ಯ ಅವ್ರು ಕರೆಕ್ಟಾಗಿ ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ ಸರ್. ಒಬ್ಬೊಬ್ರಿಗೆ ಒಂದೇ ಮನೆನೇ, ಆ ಒಂದು ಮನೆನೂ ಸರ್ಕಾರದಿಂದ ನ್ಯಾಯಬದ್ಧವಾಗಿ ಒಂದು ಹಕ್ಕುಪತ್ರ ಇಲ್ಲ, ಏನೂ ಇಲ್ಲ. ಬೇಕಾದ್ರೆ ಇದ್ರೆ ಅವ್ರ ಹೆಸರಲ್ಲಿ ಏನಾನ ಇದ್ರೆ ಬೇಕಾದ್ರೆ ಅವ್ರು ಡೆಮಾಲೇಷನ್ ಮಾಡಲಿ, ಏನಾನ ಮಾಡಲಿ ಸರ್, ಒಂದೂ ಇಲ್ಲ. ಒಂದೊಂದು ಮನೆಯಲ್ಲಿ 4-3 ಜನ ಈ ತರ ಅಣ್ಣ ತಮ್ಮಂದಿರು ಜೀವನ ಮಾಡ್ಕೊಂತ ಇದ್ದಾರೆ. 3-4 ಜನ ಅಣ್ಣ ತಮ್ಮಂದ್ರು ಒಂದೇ ಮನೆಯಲ್ಲಿದ್ದು ಜೀವನ ಮಾಡ್ಕೊಂತ ಇದ್ದಾರೆ. 4 ಜನನು 4 ಮನೆ ಯಾರಿಗೂ ಇಲ್ಲ. ಇವು ಸುಳ್ಳು ಮಾತುಗಳಿವು. ಮತ್ತೆ ಇನ್ನೊಂದೇನಂದ್ರೆ ನಮಗೆ ಮಂಜೂರಾಗಿರೋ ಜಾಗ ಈ ತರ ಬೆಟ್ಟ ಗುಡ್ಡಗಳು ತೋರಿಸ್ತಾ ಇದ್ದಾರೆ. ಅದ್ರ ಸದರ ಮಾಡ್ಕೊಳ್ಳೋಕೆ ಕೂಡ ನಮ್ಮ ಹತ್ರ ಯತ್ನ ಇಲ್ಲ. ಅಷ್ಟು ಬಡವರು ಬೆಳಗ್ಗೆ ಹೋದ್ರೆ ಕೂಲಿನಲ್ಲಿ ಮಾಡಿದ್ರೆ ಸಾಯಂಕಾಲ ಬಂದು ತಿಂಡಿಗೆ ಜೀವನ ಮಾಡ್ಕೊಳ್ಳೋಷ್ಟು ಪ್ರಾಬ್ಲಮ್ ಇದೆ. ಬಟ್ ಇದು ಲೆವೆಲ್ ಆಗಿರೋ ಪ್ಲೇಸ್ ಮಾತ್ರ ಸಂಘ ಸಂಸ್ಥೆಗಳಿಗೆ ಸಮುದಾಯಗಳಿಗೆ ಕೊಡ್ತಾ ಇದ್ದಾರೆ. ಇದು ನಮ್ಗೆ ಯಾವ ನ್ಯಾಯ? ಇದು ದೊಡ್ಡ ಸಾಹುಕಾರರಿಗೆ ಕೊಡಲಿ ಅಂತ ಗುಡ್ಡೆಗಳು, ಅಲ್ಲಿ ಮಾಡ್ಕೊಳ್ಳಿ, ಬೇಕಾದ್ರೆ ಹೋಗಿ ಅವ್ರನ್ನ ನಮಗೆಲ್ಲ ಸದರವಾಗಿರೋ ಜಾಗ ಮನೆಗಳಿಗೆ ಕೊಡಲಿ. ಅವರು ಕಲ್ಲುಗಳು ನೋಡಿ ಸರ್, ಅಲ್ಲಿ ಕಲ್ಲುಗಳು ಯಾವ ಥರ ಇದೆ, ಅಲ್ಲಿ ಅವ್ರು ಲೆವೆಲ್ ಮಾಡ್ಕೊಳ್ಳೋಕೆ ಕೂಡ ಅವ್ರ ಹತ್ರ ದುಡ್ಡಿಲ್ಲ. ಒಂದು JCB ಬಂದರೆ 1 ಲಕ್ಷ ರೂಪಾಯಿ ಬೇಕಾದ್ರೆ ಲೆವೆಲ್ ಮಾಡ್ಕೊಳ್ಳೋದಕ್ಕೆ ಯಾರು ಕೊಡ್ತಾರೆ? ಈ ಥರ ಅನ್ಯಾಯ ಆಗ್ತಾ ಇದೆ ನಮ್ಮ ಬಡವರಿಗೆ, ತುಂಬ ಅನ್ಯಾಯ. ಬರೀ ಬಡವ ಇದು SC ST ಕ್ಯಾಸ್ಟ್ ಇದೆ ಅಂತ ಯಾವ ದೊಡ್ಡ ನಾಯಕರು ಬಂದ್ರೂ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲಿ ಏನು ಸರಿಯಾಗಿ ಇಂಪ್ರೂವ್ಮೆಂಟೇ ಇಲ್ಲ. ಸರಿಯಾಗಿ ಬರೀ ಪಂಚಾಯತಿಂದ ನೋಡಿದ್ರೆ ಬರೀ ಬೀದಿ ದೀಪಗಳು, ನೀರು ಬಿಟ್ಟರೆ ಇನ್ನೇನು ಸೌಕರ್ಯ ಆಗ್ತಾ ಇಲ್ಲ. ಒಂದು ರಸ್ತೆ ನೋಡಿ ಬನ್ನಿ, ಎಂತ ಗುಣಿಗಳಿದೆ, ವಿಪರೀತ ಗುಣಿಗಳಿದೆ. ಸುಮಾರು 5-6 ವರ್ಷ ಆಗಿದೆ ಒಂದು ರೋಡ್ ಹಾಕಿ. ಈ ಥರದ್ದು ಪ್ರಾಬ್ಲಮ್ ಆಗ್ತಾ ಇದೆ. ಬಡವರು ಒಂದೊಂದು ಮನೆಯಲ್ಲಿ 4-5 ಜನ ಅಣ್ಣ ತಮ್ಮಂದ್ರೆ ಜೀವನ ಮಾಡ್ತಾ ಇದ್ದಾರೆ. ಅವರು ನಾಳೆ ಬೆಳಗ್ಗೆ ಬೇರೆ ಹೋಗ್ಬೇಕಂದ್ರೆ ಮದುವೆ ಆಗಿ ಅವ್ರು ಎಲ್ಲಿ ಮನೆ ಕಟ್ಕೊಳ್ಳೋದು? ಅವರು ಈಗ ಮಂಜೂರು ಆಗಿದೆಯಲ್ಲ, ಅದು ಲೆವೆಲ್ ಇರೋ ಜಾಗದಲ್ಲಿ ತೋರಿಸ್ಲಿ. ಅವರು ಒಂದು ಲೆವೆಲ್ ಮಾಡಿಕೊಡ್ಲಿ, ಸೈಟ್ ಮಾಡಿಕೊಡ್ಲಿ, ಅವ್ರು ಹಾಕ್ಕೊಂತಾರೆ. ಅದು ಬಿಟ್ಟು ಗುಡ್ಡಗಳಲ್ಲಿ ತೋರಿಸ್ಕೊಂಡ್ರೆ ಹೆಂಗೆ ಹಾಕ್ಕೊಳ್ಳೋದು ಅವರು? ಇದೇ ನನ್ನ ನ್ಯಾಯ? ಅದು ತೋರಿಸಿಲ್ಲ ಇನ್ನೂ. ಹಾಂ